टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿನ್ನೆ ವಿಜಯಪುರದಿಂದ ಸಮಾವೇಶ ಇತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ನೋವಿನಿಂದ ಮಾತಾಡಿದ. ನಾನು ಸುಮಾರು 40-45 ವರ್ಷ ಕಾಂಗ್ರೆಸ್ನಲ್ಲಿ ಇದ್ದೆ. ಬ್ಲಾಕ್ ಅಧ್ಯಕ್ಷನ ಹಿಡಿದು ಎಸಿಸಿ ಅಧ್ಯಕ್ಷನಾಗಿದ್ದೀನಿ. ಆದ್ರೆ ಸಿಎಂ ಆಗು ಅವಕಾಶ ಸಿಗ್ಲಿಲ್ಲ. ಅಲ್ಲ, ನೀವು ಯಾವ ರೆಫರೆನ್ಸ್ ನಲ್ಲಿ ಹೆಂಗ್ ಹೇಳ್ತಾರೆ ನೀವು ಹೆಂಗ್ ಬೇಕಿದಂಗೆ ತಿರ್ಸ್ಬೋದು. ಅದನ್ನ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ನ ಪ್ರಕಾರ ಯಾವ ಸಂದರ್ಭದಲ್ಲಿ ವಿವರಿಸಿ ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು. ಕೆಲವು ಸಂದರ್ಭದಲ್ಲಿ ನನಗೆ ಇಂಥ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು AICC ಅಧ್ಯಕ್ಷ ಆಗಿದ್ದೀನಿ ಎಂಬ ಉದ್ದೇಶದಿಂದ ಹೇಳಿದಾರೆ ಹೊರತು ನೀವು ಅದನ್ನು ಯಾವ ರೀತಿ ಬೇಕಿದ್ರೆ ಅದನ್ನ ಕೇಳ್ಬೋದು. ಅಕಾರ್ಡಿಂಗ್ ಟು ಮಿ ಐ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. he is one of the most eligible person. ಅವರು ಖರ್ಗೆ ಸಾಹೇಬ್ ನಡೆದಿರ್ತಕ್ಕಂಥ ದಾರಿ, ಅವ್ರು ಬಂದಿರತಕ್ಕಂಥ ಡೆಡಿಕೇಶನ್, ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಅಸೆಂಬ್ಲಿ ಆಗಿರಲಿ, ಪಾರ್ಲಿಮೆಂಟ್ ಆಗಿರಲಿ, ನಾನು 2004 ಇಸ್ವಿನಲ್ಲಿ ಅವ್ರು ನನಗೆ ಒಂದು ಸ್ವಲ್ಪ ಅವಕಾಶ ಇತ್ತು ಅವ್ರ ಜೊತೆ ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ತಿರುಗಾಡ್ಲಿಕ್ಕೆ. ಇಲ್ಲಿ ಬೆಳಗಾಂನಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು. ಅವಾಗ ನಿಮ್ಗೆ ನೆನಪಿರ್ಬೇಕು, ಕುಮಾರಸ್ವಾಮಿ ಅವ್ರ ಚೀಫ್ ಮಿನಿಸ್ಟರ್ ಇದ್ದಾಗ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಅವ್ರು ಇರ್ತಾ ಇದ್ರು. ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗ್ಲಿ, ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗ್ಲಿ ಯಾವತ್ತೂ ಮಾಡಿಲ್ಲ. ಸೊ ಈ ಒನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್, ಡೆಡಿಕೇಟೆಡ್, ಬುದ್ಧ ಬಸವ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತಕ್ಕಂಥ ಹಾದಿಯಲ್ಲಿ ಬಂದಿರತಕ್ಕಂಥ ಖರ್ಗೆ ಸಾಹೇಬರು ಈ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಿಕ್ಕೆ ಬಯಸ್ತೀನಿ.